ಪೂಜೆಗಳಲ್ಲಿ ನಾವುಗಳನ್ನು ಯಾಕೆ ಬಳಸ್ತೀವಿ, ಅದರ ಹಿಂದಿರುವಂತಹ ವೈಜ್ಞಾನಿಕ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಕೆಲವೊಂದು ಅಂಶಗಳನ್ನ ತಿಳ್ಕೊಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಡಿಪ್ರೆಷನ್, ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಅನ್ನೋಂತಹ ಕಾಯಿಲೆಗಳಿಗೆ ತುಂಬ ಜನ ತುತ್ತಾಗ್ತಿದ್ದಾರೆ. ಒಂದು ಆಧುನಿಕ ರಿಸರ್ಚ್ ಪ್ರಕಾರ ಪ್ರತಿ 10 ಜನರಲ್ಲಿ ಒಬ್ಬ ವ್ಯಕ್ತಿ ಈ ಡಿಪ್ರೆಷನ್, ಸ್ಟ್ರೆಸ್ ಮತ್ತು ಆಂಗ್ಸೈಟಿಗೆ ತುತ್ತಾಗ್ತಿದ್ದಾನೆ. ಈ ಕಾಯಿಲೆಗಳು ಈಗಿನ ಕಾಲದ ಅಂತಂದರೆ ಅಲ್ವೇ ಅಲ್ಲ, ಇವು ಪ್ರಾಚೀನ ಕಾಲದಲ್ಲೂ ಅನುಭವಿಸ್ತಿದ್ರು. ಆದರೆ ಅವರು ನೈಸರ್ಗಿಕವಾಗಿ ಇದನ್ನು ಗುಣಪಡಿಸ್ಕೋತಿದ್ರು. ಯಾವ ರೀತಿ ನೈಸರ್ಗಿಕವಾಗಿ ಇದನ್ನು ಗುಣಪಡಿಸ್ಕೋತಿದ್ರು? ಪೂಜೆ ಮಾಡುವ ಮುಖಾಂತರ. ಹೌದು ಸ್ನೇಹಿತರೆ, ಪೂಜೆ ಮಾಡುವ ಮುಖಾಂತರ ಡಿಪ್ರೆಷನ್, ಸ್ಟ್ರೆಸ್ ಮತ್ತು ಆಂಗ್ಸೈಟಿಯಿಂದ ಹೊರಹೋಗಬಹುದಾಗಿದೆ. ಯಾವ ರೀತಿ ಡಿಪ್ರೆಷನ್, ಸ್ಟ್ರೆಸ್, ಆಂಗ್ಸೈಟಿ, ಪೂಜೆಗೂ ಲಿಂಕ್ ಏನು? ಹೌದು ಸ್ನೇಹಿತರೆ, ಇದಕ್ಕೆ ಸಂಬಂಧ ಇದೆ. ಪೂಜೆಗಳಲ್ಲಿ ಹೂಗಳನ್ನು ಬಳಸ್ತೀರಿ. ಹೂಗಳನ್ನೇ ಯಾಕೆ ಬಳಸ್ತೀರಿ ಅನ್ನೋದಕ್ಕೆ ಕಾರಣ ಇಲ್ಲಿ ಸಿಗುತ್ತೆ. ಅದರಲ್ಲಿರುವಂತಹ ಪ್ರಾಪರ್ಟೀಸ್, ಏನೇನು ಪ್ರಾಪರ್ಟೀಸ್ ಇದೆ? ನೈಸರ್ಗಿಕವಾಗಿ ಹೂಗಳಲ್ಲಿ ಸುಗಂಧ ಬೀರುವ ಗುಣಲಕ್ಷಣಗಳು ಹೆಚ್ಚಾಗಿವೆ, ಅಂದರೆ ಫ್ರೇಗ್ರೆನ್ಸ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ. ಈ ಹೂಗಳನ್ನು ನಾವು ಪೂಜಾ ವಿಧಾನಗಳಲ್ಲಿ ಬಳಸುವುದರಿಂದ ಮನೆಯಲ್ಲಿ ಸುಗಂಧ ಬೀರಿತ ವಾತಾವರಣ ಏರ್ಪಾಡಾಗುತ್ತದೆ. ಪರಿಮಳದಾಯಕವಾಗಿ ಸುಗಂಧವನ್ನು ಬೀಸುತ್ತದೆ ಈ ಹೂಗಳನ್ನು ಬಳಸೋದ್ರಿಂದ. ಆದ್ರಿಂದ ಈ ಡಿಪ್ರೆಷನ್, ಸ್ಟ್ರೆಸ್, ಅನಾರೋಗ್ಯ ಸಮಸ್ಯೆ ಇರುವಂತಹ ವ್ಯಕ್ತಿಗಳು ಈ ಪರಿಮಳವನ್ನ ಹೀರ್ಕೊಂಡಾಗ ಅವರವರ ಮೆದುಳಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗ್ತವೆ. ಈ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆದಾಗ ಸ್ವಲ್ಪವೇ ಆ ಸಮಸ್ಯೆಯಿಂದ ಹೊರಬರಲು ಹೆಲ್ಪ್ ಮಾಡುತ್ತೆ, ಅಂದ್ರೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಈ ಸಹಾಯ ಮಾಡೋದೇ ಅಲ್ಲದೆ ಮತ್ತೆ ಈ ಸಮಸ್ಯೆಗೆ ತುತ್ತಾಗದಂತೆಯೇ ನೋಡ್ಕೊಳ್ಳುತ್ತೆ. ಸೊ ಅದ್ರ ಮುಖಾಂತರ, ಪೂಜೆ ಮಾಡುವ ಮುಖಾಂತರ ಸುಖ, ನೆಮ್ಮದಿ, ಶಾಂತಿ ಲಭ್ಯವಾಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ಪ್ರಸ್ತುತ ಈ ಟೆಕ್ನಿಕ್ ಅನ್ನ ಫಾರಿನರ್ ಅಲ್ಲಿ ಯೂಸ್ ಮಾಡ್ತಾರೆ. ಏನಪ್ಪ ಟೆಕ್ನಿಕ್ ಅಂತಂದ್ರೆ ಅರೋಮಾ ಥೆರಪಿ ಅಂತಂದ್ರೆ. ಅರೋಮಾ ಥೆರಪಿ ಅಂತಂದ್ರೆ ಈ ಸುವಾಸನೆಯಿಂದ ಅನಾರೋಗ್ಯ ಸಮಸ್ಯೆಯನ್ನು ನಿವಾರಿಸುವುದೇ ಈ ಅರೋಮಾ ಥೆರಪಿ ಅಂತ ಕರೀತಾರೆ. ಈ ಅರೋಮಾ ಥೆರಪಿಯಲ್ಲೂ ಕೂಡ ಸುಗಂಧ ಭರಿತ ದ್ರವ್ಯಗಳನ್ನ, ಪುಷ್ಪಗಳನ್ನ, ಇತ್ಯಾದಿ ವಸ್ತುಗಳನ್ನ ಬಳಸ್ತಾರೆ. ಇದ್ರ ಮುಖಾಂತರ ಏನಾಗುತ್ತೆ ಅಂತಂದ್ರೆ ನಮ್ಮ ಬ್ರೈನ್ ಹ್ಯಾಪಿ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ಹ್ಯಾಪಿ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡಿದಾಗ ಡಿಪ್ರೆಷನ್, ಸ್ಟ್ರೆಸ್ ಮತ್ತು ಆಂಗ್ಸೈಟಿಯಿಂದ ಹೊರಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪ್ರಸ್ತುತ ಈ ಟೆಕ್ನಿಕ್ ಅನ್ನ ಫಾರಿನರ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಪ್ರಸ್ತುತ ನಾವು ಫಾರಿನ್ ಮೆಡಿಕೇಶನ್ಸ್ ಅನ್ನ ಯೂಸ್ ಮಾಡ್ತಿದ್ದೀವಿ. ನಮ್ಮ ಕಲ್ಚರ್ ಅನ್ನ, ನಮ್ಮ ಆಚಾರಗಳನ್ನ ಫಾರಿನರ್ಸ್ ಅನುಸರಿಸ್ತಿದ್ದಾರೆ. ಬಟ್ ನಮ್ಮ ಆಚಾರವನ್ನ ನಾವು ಅನುಸರಿಸೋದಕ್ಕೆ ನಮ್ಗೆ ಕಷ್ಟಕರವಾಗ್ಬಿಟ್ಟಿದೆ. ಸೊ ನಮ್ಮ ಕಲ್ಚರನ್ನು ನಾವು ಉಳಿಸ್ಕೊಳ್ತಾ ಹೋದ್ರೆ ಇದೇ ರೀತಿ ಬರುವ ಆರೋಗ್ಯ ಸಮಸ್ಯೆಗಳಿಂದ ಪಾರಾಗಬಹುದಾಗಿದೆ. ಸೊ ನಮ್ಮ ಕಲ್ಚರನ್ನು ನಾವು ಉಳಿಸ್ಕೊಳ್ತಾ ಹೋಗೋಣ. ಲೆಟ್ಸ್ ರೆಸ್ಪೆಕ್ಟ್ ಅವರ್ ಕಲ್ಚರ್. ಥ್ಯಾಂಕ್ ಯು.